ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 9. ಲೇಖಕರು ಕೈಸರ್ ಜಹಾ. ಆರ್ಯನ್ನಿಗೆ ಕೆಲಸ ಸಿಗುವ ತನಕ ಕಾವ್ಯಾಳಿಗೆ ಕೆಲಸ ಇದೆ. ಅವಳ ದುಡ್ಡಿನಿಂದ ಮತ್ತು ಅಂಗಡಿಯ ದುಡ್ಡಿನಿಂದ ಮನೆ ನಡೆಸಬಹುದೆಂದು ಜಾನಕಿಯವರು ಯೋಚಿಸುವರು. ಊಟದ ಮಧ್ಯೆ ಆರ್ಯನ್ನ ಒಂದೆರಡು ಬಾರಿ ಕಾವ್ಯಾಳನ್ನು ನೋಡಿದರೂ ಸಹ ಅವಳು ಇವನ ಕಡೆ ನೋಡುವುದಿಲ್ಲ. ಹಾಗೆಯೇ ಮೌನದ ಮಧ್ಯೆ ಊಟ ಸಾಗುವುದು. ಕತೆ ಗತಕಾಲಕ್ಕೆ. ಗುಂಗಿನಲ್ಲಿದ್ದ ಆರ್ಯನ್ ಅವಳ ಜೊತೆ ಮಾತನಾಡುವುದು ಹೇಗೆ ಎಂದು ಯೋಚಿಸುವನು. ಪ್ರತೀಕ್ ಮತ್ತು ಕಾವ್ಯಾಳ ನಿಶ್ಚಿತಾರ್ಥ ನಡೆದು ಕೆಲವು ದಿನಗಳು ಕಳೆದಿದ್ದವು. ಒಂದು ಒಳ್ಳೆಯ ಮುಹೂರ್ತ ನೋಡಿ ಮದುವೆಯ ದಿನವನ್ನು ಗುರುತುಪಡಿಸುವರು. ಮದುವೆಯ ಎಲ್ಲ ತಯಾರಿಗಳು ಎರಡು ಮನೆಯಲ್ಲೂ ಬಹಳ ಸಡಗರದಿಂದ ನಡೆಯುವುದು. ಹಳದಿ ಶಾಸ್ತ್ರದ ದಿನ ಜನಾರ್ದನ್ ಮತ್ತು ಜಯದೇವ್ ಅವರ ಮನೆಯವರು ಒಂದುಗೂಡಿ ಕಾವ್ಯಾಳ ಹಳದಿ ಶಾಸ್ತ್ರಕ್ಕೆ ಮದುವೆ ಹಾಲಿಗೆ ಹೋಗುವರು. ಮತ್ತೆ ಅಲ್ಲಿ ಆ ಹುಡುಗಿಯನ್ನು ನೋಡಿದ ಆರ್ಯನ್ ಅವಳ ಸೌಂದರ್ಯಕ್ಕೆ ಮರುಳಾಗುವನು. ಅವಳ ಹತ್ತಿರ ಹೋಗಿ ಹಾಯ್ ಎಂದಾಗ, ಯಾರು ನೀವು? ಅದು ನಾನು ಅವತ್ತು ಎಂಗೇಜ್ಮೆಂಟ್ನಲ್ಲಿ ಸಿಕ್ಕಿದ್ದೇನಲ್ಲ. ನೀವಾ? ನೋಡೋಕ್ಕೆ ಒಳ್ಳೆ ಎಜುಕೇಟೆಡ್ ತರಹ ಇದ್ದರೂ ಬಿಹೇವಿಯರ್ ಎಲ್ಲ ಪೋಲಿ ಹುಡುಗರ ಥರ ಇದೆ. ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ? ನಾನೇನು ಪೋಲಿ ಅಲ್ಲ. ನಿಮ್ಮಂಥ ಸುಂದರವಾದ ಹುಡುಗಿಯನ್ನು ನೋಡಿದ ಮೇಲೆ ಮಾತಾಡ್ಸದೆ ಹೇಗಿರೋದು ಹೇಳಿ? ಅದಕ್ಕೆ ಹಿಂದೆನೇ ಬರ್ತಿದ್ದೀರಾ ಎಂದು ಅವಳ ಹಿಂದೆಯೇ ಹೋಗುವವನು ಆರ್ಯನ್. ಹೌದು, ನಿಮ್ಮ ಜೊತೆ ಮಾತನಾಡಬೇಕಿತ್ತು ಅದಕ್ಕೆ ಎಂದಾಗ ನಿಂತವಳು, ಹೇಳಿ, ಏನು ಮಾತನಾಡಬೇಕಿತ್ತು? ನನ್ನ ಹೆಸರು ಆರ್ಯನ್ ಅಂತ, ಪ್ರತೀಕ್ ರವರ ಚಿಕ್ಕಪ್ಪನ ಮಗ. ನಿಮ್ಮ ಹೆಸರೇನು? ಇದೇನಾ ನೀವು ಮಾತನಾಡಬೇಕಾಗಿದ್ದು? ಇದಲ್ಲ, ಆದರೆ ಮಾತನಾಡುವ ಮುಂಚೆ ಇಬ್ಬರಿಗೂ ಪರಿಚಯ ಇದ್ದರೆ ಸರಿಯಲ್ವಾ? ಅದಕ್ಕೆ ನಿಮಗೆ ನನ್ನ ಹೆಸರು ಏನು ಅಂತ ಗೊತ್ತಾಗಬೇಕು ಅಲ್ವಾ? ಹೌದು. ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮ್ಮ ಅತ್ತಿಗೆಯ ತಂಗಿ ಜೊತೆನೇ ಫ್ಲರ್ಟ್ ಮಾಡೋಕ್ಕೆ? ಅಂದರೆ ನಾನು ನಿಮ್ಮ ಅಣ್ಣ ಪ್ರತೀಕ್ ಮದುವೆ ಆಗುವ ಹುಡುಗಿಯ ತಂಗಿ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿದವಳು ಅಲ್ಲಿಂದ ಹೋಗುವಳು. ಅವಳು ಹೋಗಿದ್ದು ನೋಡಿದವನು ನಗುತ್ತಾ, ಅಂದರೆ ನನಗೆ ಇನ್ನೂ ಸುಲಭವಾಯಿತು ಎಂದು ನಗುತ್ತಾ ಅವಳನ್ನೇ ನೋಡುತ್ತಾ ನಿಲ್ಲುವನು. ಊಟ ಮುಗಿಸಿದ ಚಾಂದಿನಿ ತನ್ನ ಕೋಣೆಗೆ ಹೋಗಿ ಸಂಜೆ ಆರತಕ್ಷತೆಗೆ ಬೇಕಾಗಿರುವ ಬಟ್ಟೆ ಒಡವೆಗಳನ್ನೆಲ್ಲ ಜೋಡಿಸಿಕೊಂಡು ಮುಖಕ್ಕೆ ಫೇಸ್ ಬ್ಯಾಗ್ ಹಾಕಿಕೊಳ್ಳುವನು. ಅವಳನ್ನು ನೋಡಿದ ಪ್ರತೀಕ್ ನಕ್ಕವನು. ಸ್ವಲ್ಪ ಹೊತ್ತು ತಾನು ಮಲಗುವುದಾಗಿ ಹೇಳಿ ಮಲಗುವನು. ಕಾವ್ಯ ಊಟ ಮುಗಿಸಿ ಪಾತ್ರೆ ಎಲ್ಲವನ್ನು ತೊಳೆದು ಇಟ್ಟವಳು ತನ್ನ ರೂಮಿಗೆ ಹೋಗಿ ಸಂಜೆ ಯಾವ ಬಟ್ಟೆ ಹಾಕುವುದೆಂದು ತನ್ನ ಎಲ್ಲ ಹೊಸ ಬಟ್ಟೆಗಳನ್ನು ತೆಗೆದು ನೋಡುವಾಗ ಕಿರುಗಣ್ಣಿನಲ್ಲಿಯೇ ಅವಳನ್ನು ಗಮನಿಸುತ್ತಿದ್ದ ಆರ್ಯನ್, ನಿಮ್ಮ ಪೇರೆಂಟ್ಸ್ ತಂದುಕೊಟ್ಟಿರುವ ಲೆಹೆಂಗಾವನ್ನೇ ಹಾಕಿ ಎಂದು ಹೇಳುವನು. ಅವನ ಮಾತು ಕೇಳಿಸಿಕೊಳ್ಳದವರ ಹಾಗೆ ತನ್ನ ಬಳಿ ಮೊದಲೇ ಇದ್ದ ಲೆಹೆಂಗಾವನ್ನು ಹಿಡಿದು ಕನ್ನಡಿಯಲ್ಲಿ ನೋಡಿಕೊಳ್ಳೋಣ ಎಂದು ಹೋಗುವಾಗ ಅಲ್ಲಿಯೇ ಮಂಚದ ಮೇಲೆ ಹರವಿದ್ದ ಬಟ್ಟೆಗಳಲ್ಲಿ ಒಂದು ದುಪ್ಪಟ್ಟ ಅವಳ ಕಾಲಿಗೆ ಸಿಕ್ಕಿ ಜಾರಿ ಬೀಳುವಾಗ ಅಮ್ಮ ಎಂದು ಕಣ್ಣು ಮುಚ್ಚುವಳು. ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಾಗ ಆರ್ಯನ್ ಮೇಲೆ ಬಿದ್ದಿರುವಳು. ಅವಳು ಬೀಳುವುದನ್ನು ತಡೆಯಲು ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡಿರುವನು. ಹಾಗಾಗಿ ಅವನ ಮೇಲೆಯೇ ಬಿದ್ದಿರುವಳು. ಅವಳ ಸನಿಹ ಇವನ ಮನಸ್ಸಿನಲ್ಲಿ, ಇವನ ಸನಿಹ ಅವಳ ಮನಸ್ಸಿನಲ್ಲಿ ಕೋಲಾಹಲ ಉಂಟು ಮಾಡುವುದು. ಅವನ ಒಂದು ಕೈ ಅವಳ ನಡು ಬಳಸಿದ್ದು ತನ್ನ ಮತ್ತೊಂದು ಕೈಯಿಂದ ಅವಳ ಕೂದಲಿಗೆ ಹಾಕಿದ ಕ್ಲಿಪ್ಪನ್ನು ತೆಗೆಯಲು ಅವನ ಈ ಚರ್ಯೆಗೆ ನಾಚಿದವಳು ತನ್ನ ಕಣ್ಣನ್ನು ಕೆಳಗೆ ಮಾಡುವಳು. ಮುಂದೆ ಬಂದ ಕೂದಲನ್ನು ನಿಧಾನವಾಗಿ ತಾನೇ ಅವಳ ಕಿವಿಯ ಹಿಂದೆ ಸಿಕ್ಕಿಸಿ, ನೀವು ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಇನ್ನು ಮೇಲೆ ಕ್ಲಿಪ್ ಹಾಕಬೇಡಿ ಎಂದಾಗ ಇನ್ನೂ ನಾಚಿ ನೀರಾಗುವಳು ಕಾವ್ಯ. ನಿಧಾನವಾಗಿ ಕತ್ತೆತ್ತಿ
ಅದು ರೆಡಿ ಎಂದು ತಡವರಿಸಿದಾಗ ಅವಳ ತುಟಿಯ ಮೇಲೆ ತನ್ನ ಬೆರಳನ್ನು ಇಟ್ಟವನು ಶ್ ಎಂದು ತನ್ನ ಮನದ ಆಸೆಯನ್ನು ಹತ್ತಿಕ್ಕದೆ ಅವಳ ಕೆನ್ನೆಗೆ ತನ್ನ ತುಟಿಯಿಂದ ಮುತ್ತಿಡುವನು. ಅವನ ಈ ಪರಿಗೆ ಶಾಕ್ ಆದ ಕಾವ್ಯ ತನ್ನ ಕಣ್ಣನ್ನು ಹಾಗೆಯೇ ಬಿಡುವಳು. ಇನ್ನೇನು ಅವಳ ತುಟಿಗೆ ಲಗ್ಗೆ ಇಡಬೇಕು ಎನ್ನುವಷ್ಟರಲ್ಲಿ ನಿಮ್ಮನ್ನು ನಾನು ಹೆಂಡತಿ ಅಂತ ಒಪ್ಪಿಕೊಳ್ಳೋಕೆ ಆಗಲ್ಲ ಎಂದು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡವಳು ತಾನೇ ಎದ್ದು ನಿಂತು ಅವನಿಂದ ದೂರ ಸರಿಯುವಳು. ಅವಳ ಅಮಲಿನಲ್ಲಿದ್ದ ಆರ್ಯನ್ ವಾಸ್ತವಕ್ಕೆ ಮರಳಿ ಅದು ನಾನು ಎಂದು ತೊದಲುತ್ತಾನೆ. ನೀವೇ ಹೇಳಿದ್ರಲ್ಲ ನಿಮಗೆ ಬೇರೆ ಹುಡುಗಿ ಇಷ್ಟ ಆಗಿದ್ದಳು ಅಂತ. ಅದಕ್ಕೆ ಹಾಗೋ, ಅವಳು ಇಷ್ಟ ಆಗಿದ್ದಳು, ಈಗಲೂ ನನ್ನ ಮನಸ್ಸಿನಲ್ಲಿಯೇ ಇದ್ದಾಳೆ. ಸಾರಿ, ಅದು ಏನೋ ತಪ್ಪಾಗಿ ಎಂದು ಒಂದೇ ಸಮನೆ ಬಡಬಡಿಸುವನು. ಆರ್ಯನ್ ಏನು ತಪ್ಪಾಗಿ ಅಂದ ಮಾತಿನಿಂದ ಬೇಜಾರಾದಾಗ ಕಾವ್ಯ ಮಂಚದ ಮೇಲೆ ಹೋಗಿ ಕೂರುವಳು. ಆರ್ಯನ್ನಿಗೆ ಅವಳು ಬೇಜಾರು ಮಾಡಿಕೊಂಡಿರುವುದು, ಮಾತನಾಡದೆ ಮೌನವಾಗಿರುವುದನ್ನು ನೋಡಿ ಸಂಕಟವಾಗುತ್ತದೆ. ನೋಡಿ, ನಾನು ಹೇಳಿದ್ದೀನಿ ಅಲ್ವಾ ನನಗೆ ಸ್ವಲ್ಪ ಸಮಯ ಬೇಕು ಅಂತ, ಮತ್ತೆ ನೀವು ಹೀಗೆ ಬೇಜಾರು ಮಾಡಿಕೊಂಡರೆ ಹೇಗೆ ಎಂದಾಗ ಅವನನ್ನು ನೋಡದೆ ಹಾಗೇನಿಲ್ಲ ಎನ್ನುವಳು. ಅವಳ ಬಳಿ ಬಂದು ಅವಳ ಪಕ್ಕ ಕುಳಿತವಳನ್ನು ನೀವು MBA ಓದಿದ್ದೀರಾ, ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದೀರಾ, ಆದರೂ ಯಾಕೆ ನೀವು ಇಷ್ಟು ಮೃದು ಸ್ವಭಾವದವರು? ನಿಮ್ಮ ತಂಗಿ ನೋಡಿ ಹೇಗೆ ಬೋಲ್ಡ್ ಆಗಿದ್ದಾರೆ. ಅವಳು ಸ್ವಲ್ಪ ಹಾಗೇನೆ, ನನಗೆ ಸ್ವಲ್ಪ ನಮ್ಮ ತಂದೆಯ ಗುಣ, ಅದಕ್ಕೆ ಸಾಫ್ಟ್. ಹಾಗಂತ ಯಾವಾಗಲೂ ಮಾತನಾಡಲ್ಲ ಅಂತ ಏನಿಲ್ಲ. ಇಲ್ಲಿ ಯಾರೂ ಮಾತಾಡೋಕ್ಕೆ ಇಲ್ವಲ್ಲ. ಆಂಟಿ ಕೆಲಸ ಎಲ್ಲ ಆದ ಮೇಲೆ ಮಲಗುತ್ತಾರೆ. ಅಶ್ವಿನಿ ಕಾಲೇಜಿಗೆ ಹೋಗಿ ಬರುವುದೇ ಸಂಜೆ. ಇನ್ಯಾರಿದ್ದಾರೆ ಮಾತನಾಡೋಕ್ಕೆ? ನಾನಿದ್ದೀನಲ್ಲ. ನೀವಾ ಒಂದು ಸಲ ಚೆನ್ನಾಗಿದ್ದರೆ ಮತ್ತೊಂದು ಕ್ಷಣ ರೇಗಾಡ್ತೀರ. ನಾನು ಸ್ವಲ್ಪ ಹಾಗೇನೆ, ಇನ್ನು ಮೇಲೆ ನಿಮ್ಮ ಮೇಲೆ ರೇಗಲ್ಲ, ಆಯಿತಾ? ಆರ್ಯನ್, ನಾವಿಬ್ಬರು ಯಾಕೆ ಫ್ರೆಂಡ್ಸ್ ಆಗಬಾರದು? ಗಂಡ ಹೆಂಡತಿ ಬೇಡ, ಫ್ರೆಂಡ್ಸ್ ಆಗಿರೋಣ ಅಂತನಾ ಎಂದು ನಾಟಕೀಯವಾಗಿ ಹೇಳುವನು ಆರ್ಯನ್. ಹಾಗಲ್ಲ, ಫ್ರೆಂಡ್ಸ್ ಆಗಿದ್ದರೆ ಇಬ್ಬರಿಗೂ ಸಂಕೋಚ ಇರಲ್ಲ. ಏನೇ ಮಾತನಾಡಿದರೂ ಮನ ಬಿಚ್ಚಿ ಮಾತನಾಡಬಹುದು. ಅದಕ್ಕೆ ನೀವು ಹೇಳೋದು ಸರಿನೇ. ಓಕೆ, ಇನ್ನು ಮೇಲಿಂದ ಫ್ರೆಂಡ್ಸ್ ಎಂದು ಇಬ್ಬರು ತಮ್ಮ ಕೈಯನ್ನು ಕುಲುಕುವರು. ಅಲ್ಲಿಂದ ಹೋಗಿ ಪುನಃ ಸೋಫಾದ ಮೇಲೆ ಕೂರುವಳು. ಆರ್ಯನ್, ಒಂದು ಮಾತು ಕೇಳುತ್ತೇನೆ, ನಿಜ ಹೇಳುತ್ತೀರಾ? ಏನು ಕೇಳಿ? ನೀವು ಪ್ರೀತಿಸುತ್ತಿದ್ದ ಹುಡುಗಿ ಯಾರು? ಅವಳ ಬಗ್ಗೆ ಹೇಳಿ. ನಿಮಗೆ ಕೇಳೋಕೆ ಬೇಜಾರಾಗಲ್ವಾ? ನೀವು ಹೇಳಿ, ಕೇಳಿಸಿಕೊಳ್ಳುತ್ತೇನೆ. ಆ ತರಹ ಏನಾದರೂ ಬೇಜಾರಾದರೆ ನಾನೇ ಸಾಕು, ಹೇಳಬೇಡಿ ಅಂತೀನಿ ಎಂದಾಗ, ರೀ, ನಾನೇನು ಅವಳ ಲವ್ವರ್ ಅಲ್ಲ, ಅವತ್ತೇ ಹೇಳಿದ್ದೆನಲ್ಲ ಅವಳು ಮದುವೆಯಾಗಿದ್ದಾಳೆ ಅಂತ. ಅಷ್ಟಕ್ಕೂ ನನ್ನದು ಒಂದು ಸೈಡ್ ಪ್ರೀತಿ ಅಷ್ಟೇ. ಅವಳ ಮದುವೆ ಆಯಿತು ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈಗಲೂ ನಿಮ್ಮ ಮನಸ್ಸಿನಲ್ಲಿ ಇದ್ದಾಳಾ? ಇರಬಹುದೇನೋ ಗೊತ್ತಿಲ್ಲ ಎಂದಾಗ ಬೇಜಾರಾಗುವಳು. ಅವಳ ಮುಖವನ್ನು ನೋಡಿದವನು, ನೋಡಿ, ನಾನು ನಿಮ್ಮನ್ನು ಪ್ರೀತಿಸುತ್ತೀನೋ ಇಲ್ಲವೋ ಗೊತ್ತಿಲ್ಲ. ಸ್ವಲ್ಪ ಸಮಯ ನಿಮ್ಮ ಜೊತೆ ಕಳೆದರೆ ಫ್ರೀ ಆಗುತ್ತಾ ನೋಡ್ತೀನಿ. ಆದರೆ ನನ್ನ ಜೀವನದಲ್ಲಿ ಇದೇ ಮೊದಲು, ಹೀಗೆ ಮೊದಲನೇ ಸಲ ನೋಡಿದ ತಕ್ಷಣ ಒಂದು ಹುಡುಗಿಯು ಮನಸ್ಸಿಗೆ ಹಿಡಿಸಿದ್ದು. ಆದರೆ ಹೇಳಲ್ಲವಾ, ಎಲ್ಲ ವಿಧಿ ಬರಹ ಅಂತ. ನನ್ನ ಹಣೆ ಬರಹದಲ್ಲಿ ಅವಳು ಇರಲಿಲ್ಲ ಅಷ್ಟೇ. ಆದರೆ ತುಂಬ ಸುಂದರವಾಗಿದ್ದಳು. ಆ ಹುಡುಗಿ ಹೆಸರು ಎಂದು ಕೇಳಿದಾಗ, ಚಾಂದಿನಿ ಎಂದು ಹೇಳಿಬಿಡಲೆ ಎಂದುಕೊಂಡವನು, ಯಾವ ಹೆಂಡತಿಯಾದರೂ ತನ್ನ ಗಂಡ ತನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದ ಎನ್ನುವುದನ್ನು ಸಹಿಸಿಕೊಳ್ಳುವುದಿಲ್ಲ. ಹೇಳುವುದು ಬೇಡವೆಂದುಕೊಂಡು, ಅದೆಲ್ಲ ಯಾಕೆ ಹೇಳಿ, ಸಂಜೆಗೆ ಏನು ಹಾಕುತ್ತೀರಾ? ಇರಲಿ ಹೇಳಿ, ನನಗೇನು ಬೇಜಾರಾಗಲ್ಲ. ಮುಂದೆ ಅಂತಹ ದಿನ ಬಂದಾಗ ಹೇಳುತ್ತೇನೆ. ನೀವು ಹೇಳುವ ಮುಂಚೆಯೇ ನನಗೆ ಗೊತ್ತಾದರೆ? ಅದೆಲ್ಲ ವಿಷಯ ಈಗ ಯಾಕೆ ಹೇಳಿ. ಸಂಜೆಗೆ ಏನು ಹಾಕುತ್ತೀರಾ ಅದು ಹೇಳಿ. ಯಾಕೆ, ಹೆಸರು ಕೇಳಿದರೆ ಅವಳನ್ನು ಹುಡುಕಿಕೊಂಡು ಹೋಗುತ್ತೀನಿ ಅಂತಾನಾ ಎಂದು ಹೇಳಿದಾಗ ಅವಳನ್ನೇ ನೋಡುವನು. ಆಗ ಮತ್ತೆ ಆ ಥರ ಎಲ್ಲ ಮಾಡಲ್ಲ, ಸುಮ್ಮನೆ ಹೇಳಿದ್ದು. ಸರಿ, ಯಾವುದು ಹಾಕಲಿ ನೀವೇ ಹೇಳಿ. ನಿಮ್ಮ ಪೇರೆಂಟ್ಸ್ ತಂದುಕೊಟ್ಟಿದ್ದಾರಲ್ಲ, ಅದನ್ನೇ ಹಾಕಿ. ನಾನು ಅದೇ ಹಾಕುತ್ತೇನೆ ಎಂದಾಗ ಸರಿ ಎಂದು ಎಲ್ಲವನ್ನೂ ಇಡುತ್ತಾ ಕೂರುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ.
ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.